ಜಾತಿ ಬಗ್ಗೆ ಅಂತ ಮಾತಾಡಿದ್ರಲ್ಲ ಅದನ್ನು ಕೊಡ್ಬೇಕು ನಮ್ಗೆ. ಯಾಕಂದ್ರೆ ನಾನು ಒಂದು ದಲಿತ ಹೆಣ್ಮಗಳು ಆ ತರ ಜಾತಿ ಬಗ್ಗೆ ಅವ್ರು ಮಾತಾಡಿದಾರೆ ಅಂದ್ರೆ ಆ ಆಡಿಯೋನ ಇವ್ರು ಕೊಡ್ಬೇಕು, ನಮಗ್ ಕೊಡ್ಬೇಕು. ನಾವು ಬಿಡಲ್ಲ. ಕೃಷ್ಣಮೂರ್ತಿ ಅವರೇ ನೋಡಿ, ಯಾವತ್ತು ಅವರು ಜಾತಿ ಬಗ್ಗೆ ಯಾವತ್ತು ಮಾತಾಡಿದವರಲ್ಲ. ನಾನೊಂದು ದಲಿತ ಹೆಣ್ಮಗಳಾದ್ರೂ ನಮ್ಮ ಮೂರ್ತಿ ಅಣ್ಣವರು ದಲಿತವರು, ಕರ್ನಾಟಕ ಅಂಬೇಡ್ಕರ್ ಹಿಂದುಳಿದವರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶ್ರೀಮತಿ ಜಯಮ್ಮ ಅವರೇ. ಅವ್ರ ಮನೆಗೆ ಹೋಗಿ ಅವ್ರು ಕುತ್ಕೊಳ್ಳೋ ಪಕ್ಕದಲ್ಲೇ ಸೀಟಲ್ಲೇ ಕುತ್ಕೊಂಡು ಅವ್ರ ಜೊತೆ ಕುತ್ಕೊಂಡು ಕಾಫಿನೂ ಕುಡ್ದಿದೀವಿ, ಎಲ್ಲ ಮಾಡಿದೀವಿ. ಒಂದು ಸಲ ಅವರು ಇವರು ಜಾತಿ ಬಗ್ಗೆ ಯಾವತ್ತೂ ಒಂದು ಮಾತು ಮಾತಾಡಿದವರಲ್ಲ. ನಿಜನ ಜಯಮ್ಮ ಅವರೇ? ಹೌದು, ನಿಜನ ಜಯಮ್ಮ, ನಿಜ. ಇದನ್ನ ನಾನು ಇದಾಗಿ ಹೇಳ್ತಾ ಇದೀನಿ. ಕಾಫಿ ಎಲ್ಲ ಕುಡ್ದಿದ್ರೆ, ಒಟ್ಟಿಗೆ ಊಟ ಮಾಡಿದ್ರೆ, ಅವ್ರ ಪಕ್ಕದಲ್ಲೇ ಅವ್ರು ಕುತ್ಕೊಂಡು ಪಕ್ಕದಲ್ಲೇ ಜಾತಿ ಬಗ್ಗೆ ಮಾತಾಡಿದ್ರೆ ಆತರ ಜಾತಿ ಅವ್ರು ಬೇರೆ ಜಾತಿ ಬಗ್ಗೆ ಒಂದ್ ಸೆಕೆಂಡ್ ಅವ್ರೇನೋ ಹೇಳ್ತಿದ್ರೆ ಒಂದ್ ನಿಮಿಷ ಕೇಳಿ. ಸರಿ, ನೀವು ಸ್ವಾಮೀಜಿನ ಸಮರ್ಥನೆ ಮಾಡ್ಕೊಳ್ಳೋದು ನಿಮಗೆ ಸ್ವಾಮೀಜಿ ಬೇಕು, ನೀವು ಸಮರ್ಥನೆ ಮಾಡ್ಕೊಳ್ಳಿ. ನನಗೆ ನನ್ನ ಜನಕ್ಕೆ ಸ್ವಾಮೀಜಿ ಹೇಳ್ತಾ ಇರೋ ಭವಿಷ್ಯಗಳು ಅವೆಲ್ಲವೂ ರಾಶಿಫಲಗಳು ಇವೆಲ್ಲ ನಮ್ಮ ಜನಗಳಿಗೆ ತಟ್ಟಬಾರ್ದು. ಈಗ ಆಡಿಯೋ ಏನಿದೆ ಕಳಿಸ್ಕೊಟ್ಬಿಡಿ ಕೃಷ್ಣಮೂರ್ತಿ ಅವರೇ. ಜಯಮ್ಮ ಅವರೇ ಇಲ್ಲಿ ಕೇಳ್ರಿ, ಹೋರಾಟ ಮಾಡ್ತೀನಿ ಕೃಷ್ಣಮೂರ್ತಿ ಅವರೇ. ದಲಿತರ ಬಗ್ಗೆ ಆತರ ಜಾತಿ ಬಗ್ಗೆ ಆತರ ಏನಾದ್ರು ಆ ಪದನ ಉಪಯೋಗಿಸಬಾರ್ದು. ದಲಿತರಂತ ಯಾಕ್ರಿ ಬಳಸಬಾರ್ದು? ಇಲ್ಲ ಇಲ್ಲ ಇಲ್ಲ, ನೀವ್ ಯಾಕೆ ಏನ್ ಮಾತಾಡ್ತಾ ಇದ್ದೀರಾ? ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಮೇಡಮ್. ದಲಿತ ಅಕಸ್ಮಾತ್ ಜಾತಿ ಬಗ್ಗೆ ಮಾತಾಡಿದ್ರೆ ಪರಿಶಿಷ್ಟ ಜಾತಿ ಪಂಗಡ ಮಾತಾಡ್ಬೇಕು ಅಂತ ಹಂಗೆ ಹೇಳ್ತಾ ಇದ್ದೀರಾ ನೀವು? ಅದನ್ನ ಇವಾಗ ತೆಗೆದಾಕಿ ಅವರು ಬೈದಿದ್ದಾರೆ, ಈ ತರ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಕೊಟ್ರೆ ಆನಂದ್ ಗುರುಜಿ ಅವ್ರು ಮಾತಾಡಿದ ಕೊಟ್ರೆ ಆನಂದ್ ಗುರುಜಿ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಕೇಳಿ ಇಲ್ಲಿ, ಈಗ ಜಾತಿ ನಿಂದನೆ ಮಾಡಿದ್ದಾರೆ ಕೇಸ್ ಆಗುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ರೆ ದಯವಿಟ್ಟು ಕಳಿಸಿ. ಇಷ್ಟೊತ್ತು ಗುರೂಜಿ ಪರವಾಗಿ ಏನ್ ಮಾತಾಡ್ತಾ ಇದ್ರು, ಅವರೇ ವಿರೋಧ ಒಂದು ಹೋರಾಟ ಮಾಡ್ತಾರಂತೆ. ಸಂಘಟನೆ ಅವ್ರನ್ನ ಕರ್ಕೊಂಡು ಹೋಗಿ ಹೋರಾಟ ಮಾಡ್ತೀರಾ ಅಲ್ವಾ ಮೇಡಮ್? ಕಳಿಸ್ಕೊಡಿ ಒಂದು ಒಂದ್ ಸೆಕೆಂಡ್. ಅದ್ರಲ್ಲಿ ಏನ್ ಮಾತಾಡಿದಾರೆ ಅಂತ ಒಂದ್ ಸ್ವಲ್ಪ ಹೈಲೈಟ್ಸ್ ಹೇಳ್ಬಿಡಿ ಕೃಷ್ಣಮೂರ್ತಿ ಅವರೇ. ಕೃಷ್ಣಮೂರ್ತಿ ಅವರೇ, ಕ್ಯಾನ್ ಯು ಹಿಯರ್ ಮೀ ಪ್ಲೀಸ್? ಕೇಳಿಸ್ತಿದೆ. ಜಯಮೌರ ಹೇಳಿ, ನಾವು ನೀವು ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರನೋ ಇನ್ಯಾರಿಗೋಸ್ಕರನೋ ಕುತ್ಕೊಂಡು ಚರ್ಚೆ ಮಾಡಿ ಕಚಾ ಬಿಚ್ಚಿ ಅನ್ನೋದಕ್ಕಿಂತ ನಂದು ತಪ್ಪಿದ್ದಾಗ ಅನ್ನೊಂದು ನೋಡ್ಕೊಳುತ್ತೆ, ಮಾಧ್ಯಮ ನೋಡ್ಕೊಳುತ್ತೆ. ಮಾತಾಡಿದ್ದಾರೆ ಅದನ್ನ ಪ್ರೂವ್ ಮಾಡಿ ಆನಂದ್ ಗುರುಜಿ ಬಾಯಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿ ಸಾಕು. ಜಯಮೌರೆ ಆಯ್ತಾ? ಕೇಳ್ರಿ ಜಯಮೌರೆ, ನಿಮಿಷ. ನೀವು ಕಳಿಸ್ಕೊಟ್ರೆ ಅದ್ರಲ್ಲಿ ಪ್ರೂವ್ ಆದ್ರೆ ಅವರೇ ಹೋಗಿ ಅಟ್ರಾಸಿಟಿ ಕೇಸ್ ನ ದಾಖಲು ಮಾಡ್ತಾರೆ ಗುರೂಜಿ ವಿರುದ್ಧ. ಓಕೆನಾ ನಿಮ್ಗೆ? ಓಕೆನಾ? ಕಾನೂನು ಪರ ಹೋರಾಟ ಮಾಡಕ್ಕೆ ನಾವಿರಲ್ವಾ? ಆಯ್ತಾ? ಗುರೂಜಿ ಆದ್ರೂ ಪರವಾಗಿಲ್ಲ, ಯಾರಾದ್ರೂ ಪರವಾಗಿಲ್ಲ, ನ್ಯಾಯದ ಪರವಾಗಿ ನಿಂತ್ಕೊಳ್ತಾರೆ. ಜಯಮ್ಮ ನಿಂತ್ಕೊಂತೀವಿ. ದಯವಿಟ್ಟು ಕಳಿಸ್ಕೊಡಿ. ಆಡಿಯೋ ಬೇಕು, ಅವ್ರು ಮಾತಾಡಿರೋ ಆಡಿಯೋ ಬೇಕು. ರೀ ಜಯಮೌರೆ, ನೀವು ಸತ್ಯ ಗೊತ್ತಿಲ್ಲ, ವಿಚಾರಗಳು ಗೊತ್ತಿಲ್ಲ. ನೀವು ಅದೇನ್ ಸತ್ಯ ಹೇಳಿ, ಬರೀ ಅವಾಗಿಲ್ಲ ಹೇಳ್ತಾ ಇದ್ದಿಲ್ಲ ಕೃಷ್ಣಮೂರ್ತಿ ಅವರೇ. ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ, ಸುಮ್ನೆ ಮಾತಾಡ್ತೀರ ಅಂತಲ್ಲ. ಅದೇನ್ ಸತ್ಯ ಹೇಳ್ಬಿಡಿ, ತಿಳ್ಕಂತಾರೆ. ಈಗ ತಿಳ್ಕೊಳ್ತಾರೆ ಜಯಮ್ಮ, ದಡ್ರಲ್ಲ ಜಯಮ್ಮ. ತಿಳಿಸಿ ಅದೇನು. ಒಂದ್ ನಿಮಿಷ. ಈಗ ಆನಂದ್ ಗುರುಜಿ ದಲಿತರನ್ನ ತಗೊಂಬಂದು ನನ್ನ ಆಶ್ರಮದಲ್ಲಿ ಅನ್ನ ಹಾಕ್ತೀನಿ ಅನ್ನೋ ಪದ ಅದು ಚಿಕ್ಕದ ದೊಡ್ಡದ? ದಲಿತರನ್ನ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ಆಶ್ರಮದಲ್ಲಿ ಬಂತ, ಅಲ್ಲಿ ಒಂದು ಪೂಜೆ ಪುನಸ್ಕಾರ ಜಯಮವ್ರೆ ಕೇಳ್ರಿ ಒಂದ್ ನಿಮಿಷ. ಯಾಕೆ ಅಷ್ಟೊಂದು ಮಾತಾಡ್ತಿದ್ದೀರಾ? ಪೂರ್ತಿ ಕೇಳಿಸ್ಕೊಳ್ಳಿ. ಅದು ಈಗ ಗುರುಜಿ ದಲಿತರನ್ನ ತಗೊಂಬಂದು ದಲಿತರನ್ನ ಒಳಗಡೆ ಬಿಟ್ಕೊಂಡು ನಾನು ಕೂಡ ಅನ್ನ ಹಾಕ್ತೀನಿ ಅನ್ನೋ ಪದ ಚಿಕ್ಕ ಪದನ ದೊಡ್ಡ ಪದನ? ನಿಮಗೆ ಹೆಂಗ ಅನ್ಸುತ್ತೆ ಅದು? ಅದು ದಲಿತ ಅನ್ನೋ ಪದ ಎಲ್ಲೂ ಇರಬಾರ್ದು, ಅಸ್ಪೃಶ್ಯತೆ ಬಗ್ಗೆ ಮಾತಾಡಬಾರ್ದು ಅಂತಿದ್ದಾಗ
ಹಿಂದೂಗಳು ನಾವೆಲ್ಲ ಒಂದು ಅಂದಾಗ ತಡೀರಿ ನಾವು ಹಿಂದೂಗಳು ನಾವೆಲ್ಲ ಒಂದು ಅಂದಾಗ ದಲಿತರನ್ನ ಕರ್ಸಿ ಒಳಗಡೆ ನಾನು ಆಶ್ರಮದಲ್ಲಿ ಅನ್ನ ಹಾಕ್ತೀನಿ ಅಂತಂದ್ರೆ ಅದು ಪದ ದೊಡ್ಡ ಚಿಕ್ಕದ ಬ್ರಾಹ್ಮಣ ಆಗಿ ನನ್ನ ಜಾತಿನ ನಿಂದನೆ ಮಾಡ್ತಾ ಇಲ್ಲ, ಎಲ್ಲರೂ ನನ್ನವರು ಅಂದ್ಬಿಟ್ಟು ನನ್ನ ಹತ್ರ ಸೇರಿಸ್ಕೊಂಡು ನಾನು ಅನ್ನ ಹಾಕ್ತಾ ಇದೀನಿ ಅಂತ ಹೇಳಿದ್ದಾರೆ. ಹೌದಾ? ಈಗ ರೆಕಾರ್ಡ್ ಕೇಳಿಸ್ಕೊಳಮ್ಮ, ರೆಕಾರ್ಡ್ ಕೇಳಿಸ್ಕೊಂಡು ಅದೇನು ಉತ್ತರ ಕೊಡ್ಬೇಕು ಈಗ್ಲೇ ಕೊಡ್ಬೇಕು. ಪ್ಲೀಸ್ ಬೇಗ ಪ್ಲೇ ಮಾಡಿ. ನಾನು ಅವಾಗ್ಲಿಂದ ಅಂತೂ ಕಾಯ್ತಿದ್ದೀನಿ, ನೀವು ಬರೀ ರೆಕಾರ್ಡ್ ಇದೆ ಅಂತ ಇದ್ರೆ ಜಾತಿ ಬಗ್ಗೆ ಅವ್ರು ಯಾವತ್ತೂ ಮಾತಾಡಿದವ್ರಲ್ಲ.